ಯಾರು ಮಾಡಿದ್ದೇನೋ ಆ ಕೆಲಸನ, ಯಾರು ಮಾಡಿದ್ದೇನೋ. ನಾ ಇನ್ನು ಯಾರಿಗೂ ಮುಖ ತೋರ್ಸಂಗೇ ಇಲ್ಲ. ಹೆಂಗೆ ಮುಖ ತೋರಿಸೋದು? ದೇವ್ರು ನನಗೆ ಯಾಕಾರು ಹಿಂಗೆ ಮಾಡ್ತಾನೇನೋ. ಅವತ್ತು ನೋಡಿದ್ರೆ ಆ ವಾಗೇಶ್ ಜನ ಬಿಟ್ಟು ಹಂಗೆ ಮಾಡಿಸಿದ್ರು. ಅದಕ್ಕೆ ಎಷ್ಟು ಜನ ಹೇಳ್ತಿದ್ರು ಪೆಡ್ತಿದ್ದಾನೆ ಅಂತ. ಎಲ್ಲ ಮರ್ತು ಹೋತ ಬಂದಿತ್ತು. ಈಗ ನೋಡಿದ್ರೆ ಮತ್ತೆ ಈ ಥರ. ನಾ ಯಾರಿಗೆ ಅಂತ ಮಾಡಿದ್ದೆ? ಸುಮ್ಮನೆ ಇದ್ದಿದ್ದೆ ತಪ್ಪಾತು. ತಿರುಗಿ ಹೊಡೆದಿದ್ರೆ ನಾನು ಹೊಡಿಬೋದಿತ್ತು. ನಂದೇ ತಪ್ಪೇನೋ ಅಂತ ಸುಮ್ಮನೆ ಇದ್ದೆ. ಸಿಟ್ಟು ಬಂದದ್ದು ಅವರಿಗೆ ಅಂತ. ಆಮೇಲೆ ಗೊತ್ತಾಗಿದ್ದು ನನ್ನ ತಪ್ಪಲ್ಲ ಅಂತ. ನಾ ಇನ್ನೆಲ್ಲಿಗೆ ಹೋಗೋದು ಇಲ್ಲ. ಸುಮ್ಮನೆ ಇದ್ದುಬಿಡ್ತೀನಿ. ಎಲ್ಲಿಗೂ ಹೋಗಲ್ಲ. ರೂಮಿಂದ ಹೊರಗೆ ಹೋಗಲ್ಲ. ಹೆಂಗೆ ಮುಖ ತೋರಿಸೋದು? ಎಲ್ಲರೂ ನೋಡಿರ್ತಾರೆ. ಕಾರ್ತಿಕ್ ಅದಕ್ಕೆ ಬಂದಿದ್ದು ನನ್ನ ಹೀಯಾಳ್ಸೋಕ್ಕೆ ಬಂದಿದ್ದವ. ಅಯ್ಯೋ ದೇವ್ರೇ, ನಾವು ಮತ್ತೆ ಸತ್ತಾರೂ ಹೋದ್ನಾ? ಯಾರ ಕಣ್ಣಲ್ಲಿತ್ತು, ಬಾಯಲ್ಲಿತ್ತು, ಏನಾಯ್ತು? ಯಾರಿಗೊಂದು ಏನಾಗ್ತದಂದ್ರೆ ಹೋಗ್ಬಿಡ್ಬೇಕಿವ. ಅಲ್ಲೋಗಿ ಹಂಗಲ್ಲ ಹಿಂಗಲ್ಲ ಅಂತ ಇದು ಹೇಳಿ ಎಲ್ಲ ಸಹ ಮಾಡ್ಬರ್ಬೇಕು. ಒಂದು ಗಣಪತಿ ಕೂರಿಸ್ಲಿ, ಯಾವುದೊಂದು ಇದರಿಕೆ ಆಗಲಿ, ಮುಂದೆ ನಿಂತು ಎಲ್ಲದನ್ನೂ ಮಾಡಿದೆ. ಯಾವ್ದಾರು ಚಿಡ್ಕೊಂಡು ಬಿಡಬಾರ್ದಿತ್ತ? ಏನು ಮಾಡೇನೆ ನನ್ನ ಮಗ, ಯಾರಿಗೇನು ಮಾಡೇನೆ ಅಂತ ಈ ನಮ್ನಿಗಳು ಎಲ್ಲ ಸಮ ಅದಾಗಿ ಮಾತಾಡ್ತಾ ಇದ್ದ. ಅವನು ಎದೀರ ಹಣ ಹೊಡೆದು ಹೋಗೋಕ್ಕೆ ಎಂಥ ಕಾರು ಬಂದೇನು. ಆ ತಾಯಿ ಬಂದು ಕೂತ್ಕೊಂಡು ಮಾತಾಡ್ತಲ್ಲ. ನನ್ನ ಮಗನ ನೋವಲ್ಲ, ಅದಕ್ಕೆ ಏನು ಸುಖ ಸಿಕ್ತು? ಹಂಗಾರೆ ಇಷ್ಟು ನೋವು ಕೊಟ್ಟು ಹೋಗ್ಬಿಟ್ನಲ್ಲ. ಹೋ ಮನೆ ಥೊಡಿಯ ನಾನು ಕೈ ಬಿಟ್ಟ ಹಂಗಾರೆ ಏನು ಮಾಡ್ಯಾನ ನನ್ನ ಮಗ ಅಂತ ಬೇಕಾತಲ್ಲ. ಎಂತ ಖಾನಿಗೆ ಈಗ ಓಳು ಹಂಗಾರೆ. ಪಾಪಣ್ಣ ಗಟ್ಟತ್ನಲ್ಲೇ ಫೋನ್ ಮಾಡಿನಪ್ಪ. ಇಷ್ಟೊತ್ತಿಗೆ ಬರ್ತಾನೆ ಅಂತ ಮಾಡೀನಿ, ಇನ್ನು ಪತ್ತಿಗೆ ಇಲ್ಲ. ಸುಮ್ಮನೆ ನಮ್ಮನೇಲಿ ನೀವು ಆದರೆ ಬೇಕಾದ್ರೆ ಓಡಿ ಹೋಗಕ್ಕೆ ಬೇಕಾದ್ರೆ ಹೇಳ. ಅವರೆಲ್ಲ ಎಲ್ಲಿ? ಅವ್ರವ್ರ ಮನೆ ಸಂಸಾರದ ಕೆಲಸ ಬಿಟ್ಟು ಎಲ್ಲಿ ಬರ್ತಾರೆ? ಅಷ್ಟೈತಿ ಹೇಳಿನಿ ಬಾ ಅಂಥೇಳಿ ಎಂಥದೋ ಮಾಡೋಕ್ಕಂತ ಬಂದೀನಿ ಇಲ್ಲಿಗೆ. ಇಂಥದಂತ ಮರ್ತೋತಲ್ಲ, ಏನು ಗತಿ ಸಾಯದ. ಎಂತಕ್ಕೆ ಬಂದೆ ಅಂತಾನೆ ಮರ್ತೋತ. ಎಂತಕ್ಕೆ ಬಂದೆ? ಮುದ್ದಣಿ ಹತ್ರ ಹೋಗಿನಿ. ಕುಡಿತೀಯನ ಕೇಳ್ರೆ ಬೇಡ ಅಂದಾನೆ. ಅಲ್ಲಿಂದ ಬಂದಿನಪ್ಪ. ಎಂಥದೋ ಮಾಡ್ಕೊಂತ ಇಲ್ಲ, ಜ್ಞಾನೇ ಆಗಲ್ಲ. ಅಯ್ಯೋ ದೇವ್ರೆ, ಎಂತಕ್ಕೆ ಬಂದೆ? ಮುದ್ದಣ್ಣೆ ಹತ್ರ ಎಂಥದೋ ಕೇಳೋಕ್ಕೆ ಅಂತ ನಾಗಪ್ಪಿಗೆ ಔಷಧಿ ಹೊಡೆಯಕ್ಕೆ ಬರ್ತಾನೆ ಅಂತ ಹೇಳಕ್ಕಂತ ಹೋಗಿದ್ದೆ. ಸಮ ನಾಗಪ್ಪಗೆ ಮುಳುಕಿನ ಚಟ್ನಿ ಮಾಡಬೇಕು ಅಂಥೇಳಿ ಧ್ಯಾನ ಮಾಡ್ಕೊಂಡು ಅಲ್ಲಿಂದ ಬಂದೀನಿ. ಸಮ ಈಗ ಪಲ್ಲವಿ ಹತ್ರನೇ ಮೀನು ಸುಡಕ್ಕೆ ಹೇಳ್ಬೇಕು. ಪಲ್ಲವಿ ಬಾಲ್ ಮಲಗ್ತಾನೆ, ಇಲ್ಲಂಚ ಬತ್ತೀಯನ? ಒಂದು ನಿಮಿಷ ಕೂರಕ್ಕೂ ಬಿಡಲ್ಲ, ನಿಲ್ಲಕ್ಕೂ ಬಿಡಲ್ಲ. ಯಾಕೆ ಹಿಂಗೆ ಮಾಡ್ತಾರೇನ? ಅಲ್ಲ ಅವಳು ಮಲಗಿದ್ಲ, ಬಂದೆ ಬರ್ತಿದ್ದೀನಿ. ಎಂತ? ಬರ್ತಿದ್ದೀನಿ ಅಂದರೆ ಇನ್ನೊಂದು ಗಂಟೆ ಮೇಲೆ ಸಹಿಯೇನು. ಹೋಗಿ ಹೇಳದೇ ಇದ್ರೆ ಅದಲ್ಲೇ ಕೂತೇ ಇರ್ತದೆ. ಅದು ಹೋಗಿ ಹೇಳೋದೇ ಸರಿ. ಇದ್ರ ಕೈಲಲ್ಲಿ ಏನಂತ ಉರಿಯೋದೋ ಭಗವಂತ. ನನಗೆ ಹಿಂಗಾಗ್ತದೆ, ನನ್ನ ಮಗನ ಹೆಂಗಾಗ್ತದೇನು? ಯಾವುದಕ್ಕಂತ ತಲೆ ಕೊಡ್ತಾನವ. ಬಂದನ ಈಗ? ಎಂತ ಅಷ್ಟು ಅರ್ಜೆಂಟ್ ಬರೋಕ್ಕೆ ಹೇಳಿದ್ರಲ್ಲ? ಅಯ್ಯೋ, ಎಷ್ಟು ಅರ್ಜೆಂಟ್ ಮಾಡಿದ್ನೆ ಪುಣ್ಯಾತ್ಗೀತೆ.
ಕಾಣಲಿಲ್ಲ ಇಲ್ಲಿ ಗೊತ್ತೇನ ಅಂತ ಕರೆದೆ ಅಷ್ಟೇ. ಇದು ಎಂಥದ್ದೇನೋ ಜ್ಞಾನೇ ಮರ್ತೋಗ್ತದೆ ಎಂತಕ್ಕ ಕರೆದು. ಇದು ನಾಗಪ್ಪ ಬತ್ತಾನೀಗ ಔಷಧಿ ಹೊಡಿಯೋಕ್ಕೆ ಬತ್ತಾನಂತೆ. ಪಾಪಣ್ಣ ಫೋನ್ ಮಾಡಿದ್ನಂತೆ, ನಿನ್ನ ಮಾವ ಹೇಳಿದ್ರು ಇದು ಮಾಡು, ಅವನಿಗೆ ಉಣ್ಣಕ್ಕೆ ಇಲ್ಲೇ ಇಕ್ಬೇಕಾಗ್ತದೇನು, ಅಲ್ಲೇ ಬೇಗ ಔಷಧಿ ಹೊಡೆದು ಪೂರೈಸ್ತಾನೆ. ಇಲ್ಲಿ ಮತ್ತಲ್ಲಿ ಉಣ್ತಾನೆ, ಇಲ್ಲಿ ಬಂದು ಉಂಡ್ಕೊಂಡೆ ಹೋತಾನೆ ಏನೋ ತೋಟಕ್ಕೆ. ಇದು 4 ಮುಣುಕು ಸುಡು, ಒಲೆಯಲ್ಲಿ ಕೆಂಡದೆ ಅಲ್ಲಿ ಬೇಗ ಒಂಚೂರು ಸುಡು. ಕಡಿಗೆ ಈಚೆ ಒಲೆಗೆ ಏನಾರು ಹಾಕಿ ಶನಿವಾರ ದೊಡ್ಗೆ ಒಲೆಗೆ ಹಾಕಬೇಡ, ಅಚ್ಚಿಗೆ ಮುರಿನಲ್ಲೇ ಅದೆಯಲ್ಲ ಅದಕ್ಕೆ ಹಾಕಿ ಸುಡು. ಕೆಂಡ ಅದೇ ಅಲ್ಲಿ ಗನಾಗಿ 4 ಮೀನು ಸುಡು. ಇದಕ್ಕಾಗೆ ಕರೆದಿದ್ದ, ಅಲ್ಲೇ ಹೇಳಿದ್ರೆ ಆಗಿರೋದಪ್ಪ. ವಿಡಿಯೋ ಹೆಂಗೆ ಅಂತ ಒಂದು ನೋಡ್ತಿದ್ದೆ, ಅಷ್ಟೊತ್ತಿಗೆ ಕರ್ತಾತು. 4 ಮೀನು ಸಾಕಾತದ? ಸಾಕೆ ಮರತಿ, ಅವ ದೊಡ್ಡ ಮಂಡೆ ಮೀನು ಅದಾವಲ್ಲ ಅವನ್ನ ಸುಡು. 4 ಮೀನು ಸಾಕಾತದೆ. ಆಮೇಲೆ ಅಂತ ಮಿಕ್ಕಿ ಕಮ್ಮಿ ಬಂದರೆ ನೀರುಳ್ಳಿ ಕೊಚ್ಚಿ ಹಾಕಿದ್ರೆ ಸಹ್ಯ ಓದು ಆಗ್ತದೆ. ಸಾಕು, ಯಾರು ತಿನ್ನೋರು ಯಾರು? ನನ್ನ ಮಗ ಒಣಕ ಮೀನು ಚಟ್ನಿ ಅಂದ್ರೆ ಮಂಚು ಪ್ರಾಣ. ಈಗ ಹಿಂಗೆ ಮಾಡ್ಕಿ ಮಲ್ಗಿನಲ್ಲ. ಊಟ ತಿಂಡಿ ಸುದ್ದಿ ಹೇಳಿದ್ರೆ ಏನು ಇದು ಮಾಡ್ತಾನೆ. ನೋಡೋಣ ಸರಿ. ಮೀನು ಚಟ್ನಿ ಆದಮೇಲೆ ಉಣ್ತಾನ ಎಂತದ. ಇದು ಮಂಡೆ ತೆಗ್ದು ಅದಕ್ಕೆ ವಾಪಸ್ ಹಾಕಿಡ, ಬರೀ ಮೀನು ಮಾತ್ರ ಸುಡು. ಇಂಥ ಟೈಮಲ್ಲಿ ಅದೊಂದು ಆಸೆ ಬೇರೆ, ಅದನ್ನ ಇಟ್ಕೊಂಡು ಎಂತ ಮಾಡ್ತಾರೇನೋ. ಯಾವಾಗಲೂ ಮಂಡೆ ಇಡಬೇಕು ಅಂತ ಇಡೋದು, ಲಾಸ್ಟ್ ತೊಗೊಂಡು ಬಿಸಾಕೋದು, ಇಷ್ಟೇ ಮಾಡೋದು. ಏನಾರು ಮಾಡ್ಕೊಂಡ್ಲಿ ನನಗೂ ಸುಡೋಕ್ಕೆ ಸುಲಭ ಆಗ್ತದೆ. ಇವಳೊಬ್ಳು ಈಗಲೇ ಫೋನ್ ಮಾಡ್ಬೇಕಾ? ಸದ್ಯ ಸೈಲೆಂಟಿಗೆ ಹಾಕಿಟ್ಟಿದ್ದೆ, ಬಚಾವಾದೆ. ಅಪರೂಪಕ್ಕೊಂದ್ಸತಿ ಫೋನ್ ಮಾಡಾಳೆ. ರಿಸೀವ್ ಮಾಡದಿದ್ರೆ ಏನು ತಿಳ್ಕೊತಾಳೇನೋ. ಸದ್ಯ ಇವಳೊಬ್ಳೆ ಕಾಂಟ್ಯಾಕ್ಟಲ್ಲಿರೋದು. ಹೆಂಗೆ ನಾ ಫೋನ್ ರಿಸೀವ್ ಮಾಡದೇ ಇದ್ರು ಅವಳು ಒಬ್ಬಳು. ಹಲೋ ಏನೇ, ಎಷ್ಟು ಅಪರೂಪಕ್ಕೊಂದ್ಸತಿ ಫೋನ್ ಮಾಡಿದ್ಯಲ್ಲ. ನಾನು ಮರ್ತೇ ಬಿಟ್ಟೇನೋ ಅಂತ ಮಾಡಿದೆ, ನನಗೆ ಗೊತ್ತಾ? ಶುರು ಆಯ್ತು. ಇನ್ನೂ 1 ಗಂಟೆ ಹೋದ ಫೋನಲ್ಲಿ ಮಾತಾಡೋದೇ ಆಗ್ತದೇನು. ಪಲ್ಲವಿ ಯಾರೇ? ನನ್ನ ಫ್ರೆಂಡ್ ಅತ್ತೆ. ಫ್ರೆಂಡ್, 1 ನಿಮಿಷ ಮಾತಾಡಿ ಫೋನ್ ಇಡ್ತೀನಿ. ನಾನು ಮಾತಾಡ್ತಾನೆ ಇಲ್ಲಿ ಕೆಲಸ ಮಾಡ್ತೀನಿ. ಇದನ್ನು ನಂಬಿಕೆ ಕೂತ್ಕೊಂಡ್ರೆ ಆಗಲ್ಲ, ನಾನೇ ಹೋಗಿ ಮಾಡಿಸಿ. ಏನು ಇಲ್ಲ ಹಾಗೇನಿಲ್ಲ, ಹೇಳು. ಏನಕ್ಕೆ ಫೋನ್ ಮಾಡಿದ್ದು ನೀನು? ಬೇಡ, ಹಿಂಗೆ ಮಾಡೇ ಕಳಿಸಿದ್ದು ನಾನು. ಅದಕ್ಕೆ ಮಾಡಲಿ, ನಾನು ಇಲ್ಲಿ ಖಾರ ಸಮ್ ಮಾಡೋರೊಳಗೆ ಅದ್ರದ್ದಲ್ಲಿ ಮೀನು ಸುಟ್ಟು ಆಗಿರುತ್ತೆ, ಇರಲಿ ಯಾವಾಗ ತಗೋತೀನಿ. ಹಿಂಗೆ ಬಿಟ್ಟು ಅದೇ ಸಲಿಗೆ ಆಗೋಗಿದೆ ಇದಕ್ಕೆ. ಹೌದು ಕಣೆ, ಹೌದು, ನಮ್ಮ ಮನೆಯವರೇನೆ ಅದು. ನೀವು ಎಲ್ಲರೂ ನೋಡಿದ್ರಾ? ಎಂಥದ್ದೇನು ಇಲ್ಲ, ಇವ್ರದ್ದೇನು ತಪ್ಪಿರ್ಲಂತೆ. ಆದರೂ ಅವರೆಲ್ಲ ಹಂಗೆ ಮಾಡಿದ್ರಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವರನ್ನೆಲ್ಲ ಅರೆಸ್ಟ್ ಮಾಡಿಸ್ಯಾರೆ. ನಮ್ಮ ಮನೆಯವ್ರ ಫ್ರೆಂಡ್ ಇದ್ದಾರೆ, ಅವರು ಸಿಟ್ಟು ಬಂತಲ್ಲ, ಅದಕ್ಕೆ ಅವರೆಲ್ಲರನ್ನೂ ಅರೆಸ್ಟ್ ಮಾಡಿ ಇನ್ನೂ ಹೊರಗಡೆ ಬಂದಂಗಿಲ್ಲ ನನ್ನ ಅಂದಾಜು. ಯಾರನ್ನೂ ಅಷ್ಟು ಸುಲಭಕ್ಕೆ ಬಿಡಲ್ಲ. ಎಂತ ಮಾತಾಡ್ತಾರೆ? ಉದಣಿ ಸತಿನೇ ಮಾತಾಡ್ತದೆಯಾ ಕಡೆಗೆ? ಪಲ್ಲವಿ ಅಂತದೆ? 1 ನಿಮಿಷ, ನಾನು ನಾಳೆ ಫೋನ್ ಮಾಡ್ತೀನಿ ಆಯಿತಾ? ನಾಳೆ ಮಾಡ್ತೀನಿ. ನನ್ನ ಫ್ರೆಂಡ್ ಅಪರೂಪಕ್ಕೊಂದ್ಸತಿ ಫೋನ್ ಮಾಡಿದ್ದತ್ತೆ, ಅವಳ ಹತ್ರ ಮಾತಾಡ್ತಾ ಇದ್ದೆ. ನಂಗೆ ನಿಜ ಬೇಜಾರಾತ ಅದೇ. ಎಂತಕ್ಕೆ ಬೇಜಾರು? ಮೀನು ಸುಡಕ್ಕೆ ಹೇಳಿದ್ನಲ್ಲ ಅದಕ್ಕ ಬೇಜಾರಾದ್ರೆ ಹಾಕಿಡ್ಲಿ, ನೋಡೋಣ. ಹೋಗಿ ಮಾಡೋಗ ಫಸ್ಟ್ ಮೀನು ಸುಡು ಹೋಗ. ಅದಕ್ಕಲ್ಲ, ಈ ವಿಡಿಯೋನ ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ಯಾರಂತೆ, ಅದನ್ನು ಹೇಳೋಕ್ಕೆ ಫೋನ್ ಮಾಡಿದ್ದವಳು. ನಿಜ ನಂಗೊಂಥರ ಅವಮಾನ ಆದಂಗೆ ಆಗ್ತದೆ. ಎಲ್ಲರೂ ನೋಡ್ಯಾರೆ, ಇವರೊಬ್ರು ಯಾಕಾರು ಹಂಗೆ ಮಾಡಿದ್ರೆ ಏನಪ್ಪ ಅವತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ಕೊಂಡು ನಗಾಡ್ತಾ ಇರ್ತಾರೆ ಈಗ. ಎಂತ ಇನ್ನೊಂದು ಸತಿ ಹೇಳ.
ನಿಂಗೊಂದು ವಯಸ್ಸಾಗಿದ್ಯಾ ಅಂತ ಕ್ಯಾಮರತೆ ಯಾವಳೆ ಅವಳು ಫ್ರೆಂಡ್ ನೋಡ್ಕೊಂಡು ನಗಾಡಳ ನಗಾಡಿದ್ರು ನಗಾಡ್ಕೊಂಡ್ಲೆ ಪುಣ್ಣಾತಿಗಿತ್ತಿ ನನ್ನಿದ್ರೆ ಹೇಳಿದ್ಕಾತು ಎಲ್ಲರೂ ನನ್ನ ಮಗನಿದ್ರೆ ಹೋಗಿ ಹಿಂಗೇನಾರು ಹೇಳ್ಗೇಳಿಯ ತಾಯಿ ಮೊದಲೇ ತಲೆ ತಗೊಂಡಾನೆ ಆ ಥರ ನೀನೊಂದು ಹಿಂಗೆ ಹೇಳಿದ್ರೆ ಪೂರ್ತಿ ಕುಗ್ಗೇ ಹೋತಾನವ ನಿನ್ನ ತಲೆಯಲ್ಲಿ ಏನದೆಯಾ ನಿಂಗೆ ಅವನ ಪರಿಸ್ಥಿತಿ ಹಿಂಗಾಗಿದೆ ಅಂತ ಆ ತಲೆ ಬಿಸಿ ಮಾಡ್ಕೊಳ್ಳೋದು ಬಿಟ್ಟು ಫ್ರೆಂಡೆಲ್ಲ ನಗಾಡ್ತಾರೆ ಅಂತ ಎಲ್ಲ ನಗಾಡ್ತಾರೆ ನಗಾಡ್ಕೊಂಡ್ಲಿ ಅವರೇನೊಂದು ಹೊತ್ತಿನ ಊಟ ಹಾಕಕ್ಕೆ ಬರ್ತಾರನೇ ನಿಂಗೆ ನಿನ್ನ ಬಾಲೆ ಸಾಕಕ್ಕೆ ಬರ್ತಾರ ಅದನ್ನೇನು ಮಾಡೋಕ್ಕಾದ್ರೆ ನನ್ನ ಮಗನೇ ಮಾಡ್ಬೇಕು ಅದಕ್ಕೆ ಅನ್ನೋದೇನು ನಿಂಗೆ ಫಸ್ಟ್ ಅವನು ಸರಿ ಆಗಲಿ ನಗಾಡೋದು ಎಷ್ಟಾರು ನಗಾಡ್ಕೊಂಡ್ಲಿ ನಮ್ಗೇನಾಗಬೇಕ ಇಲ್ಲಪ್ಪ ನಾನು ಅವರೆದ್ರಿಗೆಲ್ಲ ಹೇಳಲ್ಲ ಇಲ್ಲಿ ನೀವು ಕೇಳಿದ್ರಲ್ಲ ಅದಕ್ಕೆ ಹೇಳಿದ್ದಷ್ಟೆ ಏನವ ಹೇಳಿದ ಕೂಡಲೇ ಹಿಂಗಿದ್ದೊಂದು ಏನಾರು ಹೇಳಿಬಿಡ್ತೀಯ ಜಾಸ್ತಿ ಹೇಳಿದ್ರೆ ಜೋರು ಎಲ್ಲದಕ್ಕೂ ಬೈತಾರೆ ಹಾಗೆ ಅಂತೇಳಿ ಆ ಥರ ಒಂದು ಇದು ಮಾಡ್ತೀಯ ಏನ ಒಟ್ಟಾರಾಸೆ ನನ್ನ ಗಿರಾಚಾರ ಒಂದು ಸರಿ ಇಲ್ಲ ನನಗೆ ಸಾಕು ಈ ಭಂಗ ಅಂತ ನೋಡಿದ್ರೆ ಏನು ನನ್ನ ಇದರಲ್ಲೇ ಹುಟ್ಟಾನೆ ನನ್ನ ಮಗ ಎಷ್ಟು ಒಳ್ಳೆ ಕೆಲಸ ಮಾಡ್ತಾನೆ ಯಾವುದಕ್ಕೂ ಹೆಜ್ಜೆಗೆ ಬರಲ್ಲ ಏನಾಗಲ್ಲ ಅತ್ತೆ ನೀವೇ ಹೇಳಿದ್ರಲ್ಲ ಅದು ಯಾರೋ ನಗಾಡಿದ್ರೆ ನಮಗೇನಾಗ್ತದೆ ಅಂತ ಮತ್ತೆ ಯಾಕೆ ನಾವು ತಲೆ ಕೆಡಿಸ್ಕೋಬೇಕು ನಾನು ಹೋಗಿ ಮೀನು ಸುಡ್ತೀನಿ ಸ್ವಲ್ಪ ಚುರುಕೋ ಮಾರತ್ತೆ ಅಲ್ಲಿ ಇದು ಮಾಡಿ ಕ್ಯಾಂಡಲಲ್ಲಿ ಮೀನು ತಗೊಂಡ ಕ್ಯಾಂಡಲ್ ಹೋಗ್ದಿಟ್ಟ ಎರಡು ಬಳ್ಳೆ ಕುಯ್ಕಿ ಬಾ ಇಲ್ಲೇ ಮನೆ ಬಾಗ್ಲಲ್ಲೇ ಅದಾವಲ್ಲ ಅದರಲ್ಲೇ ಎರಡು ಬಳ್ಳೆ ಕುಯ್ಕಿ ಬಾ ಖಾರ ಸಮ್ ಮಾಡಿ ಹೆಂಗಾರು ಮಾಡಿ ಮುದ್ದಣಿಗೆ ಮುಸ್ತಿನಾರು ಉಣ್ಸಿ ಸಾಕಿತ್ತು ಏನು ಗೊತ್ತಿಸ ಇದು ಬಿಲ್ಕುಲ್ ಬೇಡ ಅಂತಾನೆ ಓ ಪಾಪಣ್ಣರು ಬಂದರು ಸಾಕು ದೇವ್ರೆ ಹೊಳೆ ದಾಟಂಗಿಲ್ಲ ಈಚೆ ಕಂಡಿಲ್ಲೇ ಬಂದ್ರೇನು ಹೆಚ್ಚ ಕಂಡಿಲ್ಲಾರು ಬರಲಿ ಅಂತ ಅವರಿಬ್ಬರು ಬಂದ್ರಲ್ಲ ನನ್ನ ಮಗನ ಗೆಲುವು ಆದರೂ ಸಾಕು ಲೇ ಇದೆ ಎಂತಕ್ಕಪ್ಪ ಯಾವೊಂದು ಕೆಲಸ ಮಾಡ್ತಿದ್ರು ಅಲ್ಲಿ ಬಂದಾತು ಡಬ್ಳಿ ಎಲ್ಲ ಹೋದದ ಮಂಜುಳ ಇದು ಪಾಪಣ್ಣರ ಬಂದ್ರು ನೋಡ ಇಲ್ಲಿ ಪಾಪಣ್ಣ ಗುಂಡಪ್ಪಣ್ಣ ಬಂದ್ರು ನೋಡ ಓ ಬಂದ್ರನ ಅದನ್ನೇ ಹಾದಿ ಕಾಯ್ತಾ ಇದ್ದೆ ಸಾಕ್ದೇರೆ ಅಂತ ಬಂದ್ರಲ್ಲ ಎಂತ ಬಳ್ಳೆ ಕುಯ್ಯಕ್ಕೆ ಹೋತಿದ್ದೀಯನ ಅಲ್ಲಿ ಇದು ಪಾಪಣ್ಣ ಗುಂಡಪ್ಪಣ್ಣ ಬಂದ್ರಂತೆ ನೀನು ಕೆಲಸ ಮಾಡ ಇಲ್ಲಿ ಇತ್ಲ ಕಡೆಯಿಂದ ತಾಟಕ್ಕೆ ಇಳಿದು ಇಲ್ಲಿಂದನೇ ಒಂದು 4 ಕುಯ್ಕಿ ಬಾ 4-5 ಕುಯ್ ಅವರಿಬ್ರಿಗೆ ಉಣ್ಣಕ್ಕೆ ಇಕ್ಕಿದ್ರೆ ಸೈ ಎಲ್ಲರೂ ಅತ್ಲಾಗ ಬಳ್ಳೆಲ್ಲೇ ಉಣ್ಣಾನ ಮುದ್ದಣ್ಣಿಗೆ ಒಂದು ಬಾಟ್ಲಿಗೆ ಹಾಕ್ಕೊಂಡು ಹೋಗ್ತೇನೆ ಈಚೆ ಕಡೆಯಿಂದನೇ ಹೋಗಿ ಕುಯ್ಕಿ ಬಂದು ಹಾಗೆ ಅದನ್ನು ಒಂಚೂರು ಬಾಡಿಸ್ಬೇಕತನ ಅವನಿಲ್ಲ ಎಂತ ಆತ ಎಂತಕ್ಕೆ ಮಲ್ಕೊಂಡಿದ್ದೀಯಾ ನಾನು ಹಂಗಾದ್ರೆ ನಾಗಪ್ಪ ಆವಾಗಲೇ ಬಂದಾನೆ ಔಷಧಿ ಹೊಡೆಯೋಕ್ಕೆ ತೋಟಕ್ಕೆ ಹೋಗಿರೋಣ ಅಂತ ಮಾಡಿದೆ ಎಂಥರಾಗಲಿ ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನೀನು ನೋಡಿದ್ರೆ ಮಲಗಿದ್ದು ಹೇಳು ಔಷಧಿ ಕೌದ್ರಬೇಕಲ್ಲ ಮರಯ್ಯ ಡ್ರಮ್ ಎಲ್ಡು ತೊಗೊಂಡೋಗಿ ತೋಟದಲ್ಲಿ ಇಟ್ಕೊಂಡನ ಒಂದು ಹೊಡೆದು ಆತಾತ ಬರೋಷ್ಟೊತ್ತಿಗೆ ಮಳೆ ಕಮ್ಮಿ ಇದ್ದರೆ ಮತ್ತೊಂದು ಕದ್ರನ ಇಲ್ಲಿರೋ ಒಂದೇ ಸಾಕು ಏನಾ ನಾ ಮಾತಾಡ್ತಾ ಇದ್ದೀನಿ ಸುಮ್ಮನತನಲ್ಲ ಅವನಿಲ್ಲ ಯಾಕ ಏನಾತ ಯಾಕೆ ಹಿಂಗಿದ್ದೀಯ ನೋಡೋಣ ಹೇಳು ಮೊನ್ನೆ ಫೋನಲ್ಲಿ ಅಷ್ಟು ಚೆನ್ನಾಗಿ ಮಾತಾಡಿಯಲ್ಲ ಮರಯ್ಯ ಇದ್ದಕ್ಕಿದ್ದಂತೆ ಯಾಕೆ ಹಿಂಗಾದೆ ನೀನು ಈಗ ನೀನು ನಮಗೆಲ್ಲ ಹೇಳ್ತಿದ್ದೆ ಮರಯ್ಯ ಯಾವಾಗ ನೋಡಿದ್ರು ನಾವೆಂತಾರೆ ಹಿಂಗೆ ಮಾಡ್ಕಿ ಕೂತ್ಕೊಂಡ್ರು ನೀನೇ ಬುದ್ಧಿ ಹೇಳಿ ಸಮ್ ಮಾಡವ ಈಗ ನೋಡಿದ್ರೆ ನೀನೇ ಹಿಂಗೆ ಮಾಡ್ಕಿ ಕೂತೀಯಲ್ಲ ಏನಾಗಿದೆ ಅಂತ ತಲೆ ಹೋಗಂಥದ್ದು ಏನಾಗಿದೆ ಅಂತ ನೀ ಇಷ್ಟು ತಲೆ ಕೆಡ್ಸ್ಕೊಂಡಿಯ ನೋಡೋಣ ಹೇಳ ತಲೆನೇ ಹೋಗಿದ್ರು ಚೆನ್ನಾಗಿರ್ತಿತ್ತು ಪಾಪಣ್ಣಣ್ಣ ಈ ತಲೆ ಇರೋದೇ ಬೇಡಿತ್ತು ಅವತ್ತಷ್ಟೆಲ್ಲ ಮಾಡಿದವು ಎಂಥವ್ರು ತೊಗೊಂಡು ತಲೆ ಕೊಡದೇ ಬಿಟ್ಟಿದ್ರೆ ಮುಂದೆ ಸತಿಗೆಲ್ಲ ಮುಗ್ದು ಹೋಗ್ತಿತ್ತು ಈಗೀಗ ಓಳೇ ಇರಲ್ಲ ನೋಡಿ ಮುಚ್ಚೆ ಬಾಯಿ ಸಾಕು ಏನು ಇವನೇ ಸೈ ಮಾತು ಕಲ್ತವ ತಲೆ ತೆಗಿಬೇಕಿತ್ತಂತೆ ಎಂತಕ್ಕೆ ತೆಗಿಬೇಕಿತ್ತು ತಲೆನ ಅಂಥದ್ದು ಏನಾಗಿದೆ ಈಗ ಓ ಗುಂಡಪ್ಪನೂ ಬಂದಾರ ಯಾರು ನಮ್ಮ ಅಮ್ಮ ಹೇಳಿದ್ದೇನಲ್ಲ
ನಿಮ್ಮಿಬ್ಬರನ್ನು ಬರೋಕ್ಕೆ. ನಮ್ಮಮ್ಮ ಹಿಂಗಿದ್ದೇ ಕೆಲಸ ಮಾಡೋದು. ಎಷ್ಟು ಸತಿ ಹೇಳ್ತೀನಿ ಆ ಥರ ಎಲ್ಲ ಏನೋ ಇದು ಮಾಡಬೇಡ, ಅವ್ರಿಗೆ ತೊಂದರೆ ಕೊಡಬೇಡ ಅಂತ. ಬೆಳಗ್ಗೆ ಫೋನ್ ಮಾಡ್ತೀನಿ ಅಂದಾಗ ನಾ ಹೇಳಿನಿ ಬೇಡ ಅಂತ, ಮತ್ತದೇ ಕೆಲಸ ಮಾಡಿದೆ. ಯಾಕಾರು ಹಿಂಗೆ ಮಾಡ್ತದೇನೋ. ಪಾಪ ನಾನು ಬಾಯಿ ಮೇಲೊಂದು ಹೊಡಿತೀಯನ ಅಂದೆ. ಎಂತದ? ಯಾರು ಫೋನ್ ಮಾಡ್ಲಪ್ಪ? ನಾವು ಬಂದಿದ್ದು ಅಷ್ಟೇಯ. ಇಲ್ಲಿಗೆ ಬರ್ಬೇಕಾದ್ರೆ ಯಾರು ಫೋನ್ ಮಾಡೇ ಬರ್ಬೇಕಾ? ಪಾಪಣ್ಣಣ್ಣ, ನೀವು ಸತ್ಯ ಹೇಳಿ, ನಿಮಗೆ ಫೋನ್ ಮಾಡಿದ್ದಾರ? ನಿಂಗೆ ಎಂತ ಆತ? ಯಾರು ಫೋನ್ ಮಾಡಲೂ ಇಲ್ಲ. ನಾ ಹೇಳಿದ್ದಲ್ಲ, ನಾಗಪ್ಪ ನಮ್ಮನೆ ಔಷಧಿ ಹೊಡಿತಾ ಇದ್ದವ ಅರ್ಧಕ್ಕೆ ನಿಲ್ಲಿಸಿ ನಿಮ್ಮನೆದು ಹೊಡೆದು ಆಚೆಗೆ ಮತ್ತೆ ಬಂದು ಹೊಡಿತೀನಿ ಅಂದ. ಅವು ಬಂದಲ್ಲ, ಹಂಗಾಗಿ ನಾವು ಅಲ್ಲಿ ಬರೋಷ್ಟೊತ್ತಿಗೆ ಗುಂಡಪ್ಪಣ್ಣ ಸಿಕ್ಕಿದ್ರು. ಈಗ ನಿಲ್ಲಕ್ಕೆ ತೋಟಕ್ಕೆ ಹೋಗಕ್ಕೆ ಆತದ ಆಗಲ್ಲ ಮಾರ, ನಾವು ಹೋಗೋಣ ಒಂಚೂರು, ಇವತ್ತೊಂದು ದಿವಸ ಔಷಧಿ ಕದ್ರು ಕೊಡೋಕ್ಕಾಗ್ತದೆ ಅಂಥೇಳಿ ಮಾತಾಡ್ಕೊಂಡು ಇಬ್ಬರು ಬಂದು. ಮತ್ತೆ ಅಂತ ನೋಡೋಣ ಹೇಳ. ಇಲ್ಲಿ ಬಂದು ನೋಡಿದ್ರೆ ನೀನು ಹಿಂಗೆ ಮಲ್ಕೊಂಡಿಯ. ನಾ ಮಂಜುಳಕ್ಕನ ಹತ್ರ ಕೇಳಿದೆ, ಅಯ್ಯೋ ನೀನು ಎಲ್ಲಿ ಅಂದರೆ ಇಲ್ಲಿ ಮಲ್ಗೇನೆ ಅಂತಾರೆ. ನಾ ಹಂಗಾರೆ ಏನಾರು ಜರಗಿರ ಬಂದವನು ಅಂತ ನೋಡಿದ್ರೆ ನೀನು ಇದಕ್ಕೆ ಮಲ್ಗಿಯ. ಸುಮ್ಮನೆ ಎದ್ದು ಬಿಡು, ನೀನು ಹೇಳ್ತೀನಿ. ಇಲ್ಲ ಪಾಪಣ್ಣ, ನಾ ಹೇಳೋದು ಇಲ್ಲ, ಎಂಥದ್ದು ಮಾಡಲ್ಲ. ನಾ ಹೆಂಗೆ ಮುಖ ತಗೊಂಡು ಹೊರಗೆ ಬರಲಿ ನೋಡೋಣ ಹೇಳಿ. ಪಾಪಣ್ಣ ಹಂಗಾರೆ ಸಹಿಯಲ್ಲ, ಅಲ್ಲಿ ಮತ್ತೊಂದು ರಗ್ ಇರ್ಬೇಕಾರೆ ಅದನ್ನು ತೆಗೆದು ಹೊಚ್ಚು ಅವನಿಗೆ. ಮುಲ್ಕೊಂಡಿರ್ಲಿ, ಇಲ್ಲೇ ಮುಲ್ಕೊಂಡಿರ್ಲಿ. ನಾಗಪ್ಪನ ಮನೆಗೆ ಹೋಗಿ ಕೇಳೋಣ. ಬೇಡ, ನಾಗಪ್ಪಣ್ಣನ ವಾಪಸ್ ಹೋಗೋಕೆ ಹೇಳಬೇಡಿ, ಅಪ್ಪ ಬೈತಾರೆ ಕಡೆಗೆ. ನೋಡು ಈಗ ಆಸೆ ಹೊಡ್ತಾ ಹೆಂಗದೆ ಅಂತ. ನನಗೆ ತಲೆ ಕೊಡಿಬೇಕಿತ್ತು, ನಾನು ಅವತ್ತೇ ಹೋಗ್ಬೇಕಿತ್ತು. ನನಗೆ ಅಂಥದ್ದು ಬೇಡ, ನಾ ಮಲಗದಲ್ಲಿಂದ ಹೇಳಲ್ಲ, ಎಲ್ಲಿಗೂ ಬೈಲು ಹೊರಡಲ್ಲ ಅಂತಿದ್ದೆ. ಬೈಲು ಹೊಡೆದ ಇರೋನಿಗೆ, ತಲೆ ಕೊಡ್ಕೊಂಡಿರೋನಿಗೆ ನಿಂಗೆ ಮತ್ತೆ ಅಂತಕ್ಕ ನಾಗಪ್ಪ ಎಂತಕ್ಕೆ ಬರ್ಬೇಕು? ಔಷಧಿ ಅಂತ ಹೊಡಿಬೇಕು? ಬೇಡ ಬಿಡು. ಮಾತಾಡ್ತಾನೆ ಇವನೇ ಸೈ ಮಾತು ಕಲ್ತವ. ಪಾಪಣ್ಣ ಆ ಉಪಚಾರ ಮಾಡೋದೆಲ್ಲ ಬಿಡ, ಎದ್ದು ಕೂತ್ಕೊಂಡು ಹೊಟ್ಟೆಗೆ ಅಂತ ರುಂಚಿ ತಿನ್ಕೊಂಡು ತೋಟಕ್ಕೆ ಹೋಗೋಣ ನಡಿ. ಗುಂಡಪ್ಪವ ಸಿಕ್ಕಿದ್ದೆ ಚಾನ್ಸು ಅಂತ ನಂಗೆ ಆ ಥರ ಬೈತಿದ್ದೀರಿ ಅಲ್ಲ. ಬೈದೆ ಮತ್ತೆಂತ ಮಾಡ್ತಾರ? ನೀ ಈ ಥರ ಮಾಡ್ತಾಯಿದ್ರೆ ನೀನಂತೂ ಹಿಂಗಾತೀಯಲ್ಲ. ಮನೇಲಿ ಇದ್ದರಿಗೆಲ್ಲ ಗಾಬರಿ ತಂದು ಇಡ್ತೀಯ ನೀನು. ಏನೋ ಆಕಾಶ ಕಳ್ಸಿ ತಲೆ ಮೇಲೆ ಬಿದ್ದಂಗೆ ಈ ಥರ ಮಾಡ್ತೀಯಲ್ಲ. ನಿಂದೇನು ತಪ್ಪಿಲ್ದಿದ್ಮೇಲೆ ನೀ ಯಾಕೆ ಹೆದರ್ಬೇಕಾ? ನೀ ಹಿಂಗೆ ಮಲ್ಕೊಂಡಿದ್ರೆ ಕಡೆಗೆ ಜನ ನಡೋರು ಹಂಗೆ ಅಂತಾರೆ, ಅವಂದೇನೋ ತಪ್ಪಿತ್ತೇನೋ ಅದಕ್ಕೆ ಮಲ್ಕೊಂಡನೆ ಅಂತ. ಈಗಿನ ಕಾಲದಲ್ಲಿ ಅದವ. ಅಲ್ಲಿ ಈ ನಾಗಪ್ಪ ಒಬ್ಬ ಎಂತಕ್ಕೆ ಹಿಂಗೆ ಮಾಡ್ತಾನೆ ಅಂತ ಅಷ್ಟು ರೀತಿ ಹೇಳಿನಿ. ಎಷ್ಟಾಗ್ತದೋ ಅಷ್ಟು ಬೇಗ ಬಾ ನೋಡೋಣ, ಹೊಡಿಯೋಣ ಅಂತ ಗನಾಗ್ ಹೊಳುವಾಗಿದೆ ಈಗ. ಯಾಕೆ ಹಿಂಗೆ ಮಾಡ್ತಾನ? ಮೊದಲೇ ಅತ್ಲಗಿ ಕೋದ್ರಿಡೋಣ ಅಂದ್ರೆ ಅದಕ್ಕೂ ಹೆದರಿಕತ್ತದ. ಎಲ್ಲರೂ ಬರ್ದೇನೆ ಇದ್ರಿ ಏನು ಗೊತ್ತಿ ಸಾಯದ. ಈ ರೇಟ್ ಕೊಟ್ಟು ತುತ್ತ ತಂದು ಅವನು ಹಿಂಗೆ ಅರ್ಧಂಬರ್ಧ ಇದು ಮಾಡೋಕ್ಕಾಗ್ತದ? ಪಾಪಣ್ಣ, ನಾಗಪ್ಪ ಇನ್ನೂ ಬರಲಲ್ಲ, ಎಂತ ನಿಮ್ಮನೇಲೇ ಇವತ್ತಿಡಿ ಹೊಡಿತಾನ? ನಾಗಪ್ಪ ಇನ್ನೂ ಬರಲ್ಲ ನೋಡಿ. ನಾನು ಈ ಇದರಲ್ಲೆಲ್ಲ ಅದನ್ನು ಮರ್ತ್ಕೊಂಡೀನಿ. ನಾಗಪ್ಪ ಅವಾಗಲೇ ಹೊಲ್ಟಾನ ನಮ್ಮ ಮನೆಯಿಂದ. ಅವನು ಹೋದ್ಮೇಲೆ ನಾನು ಹೋಗಿ ಗುಂಡಪ್ಪಣ್ಣನ ಕರ್ಕೊಂಡು ಇಲ್ಲಿ ಬಂದಿದ್ದು. ಬತ್ತೀನಿ ಅಂತ ಹೇಳೇನೆ. ನಾನು ಹಂಗಿರ್ತೋ ನನ್ನ ತಲೆ ನೋಡಿ, ನೀವೆಲ್ಲರೂ ಇಲ್ಲೇ ಇದ್ದೀರಿ. ಅವನು ಎಲ್ಲಿ ಹೋಗೇನೆ ಅಂತ ಕೇಂಡಿ ನಾನು. ಅಲ್ಲ, ನೀವೀಗ ಹಳ್ಳ ದಾಟಿ ಬಂದ್ರೆ ಈಚೆ ಕೊಂಡಿಲ್ಲಾಗ ಬಂದ್ರ ಪಾಪಣ್ಣ? ಇಲ್ಲ, ನಾವು ಹಳ್ಳಗಿಲ್ಲ ದಾಟಕ್ಕೆ ಹೋಗ್ಲ, ಈಚೆ ಕೊಂಡಿಂದಲೇ ಬಂದು. ಯಾರಿಗೆ ಬೇಕು ಮಾರ್ರ? ಒಂದೊಂದು ಸತಿ ಇದ್ದಕ್ಕಿದ್ದಂತೆ ಮ್ಯಾಲಿಂದ ನೀರು ಬಂದುಬಿಟ್ರಿ ಏನು ಮಾಡೋಕ್ಕತ್ತದೆ? ಹಂಗಾಗಿ ನಾವು ಈಚೆ ಕೊಂಡಿಂದನೇ ಬಂದು. ಓ ಅಲ್ಲ ಮಂಜಪ್ಪಣ್ಣ, ಎಂತ ಹೇಳಿ ಪಾಪಣ್ಣ, ಎಂತ ಜ್ಞಾನ ಮಾಡ್ತಿದ್ದೀನಿ ಹೇಳ? ಯೋ ಮಾರ ಮಂಜಪ್ಪಣ್ಣ, ಅದನ್ನು ಹೆಂಗೆ ಹೇಳೋದು? ಇರೋ ಗ್ರಾಚಾರನೇ ಹೆಚ್ಚಾಗಿದೆ. ನಡೀರಿ, ತಡೀರಿ, ಒಂದು ಪ್ರೇಮಗೊಂದು ಫೋನ್ ಮಾಡಿ ನೋಡ್ತೀನಿ ಮನೆಯಲ್ಲೇ ಅದಾನ ಎಂತ ಅಂತ. ಹೂನಾ, ನಾನು ಹಾಗೆ ಅದಕ್ಕೆ ಹೆದರಿಕಾತ ಅದೆ. ಹೇಳು, ಒಂದು ಫೋನ್ ಮಾಡು,
ಒಂದು ಫೋನ್ ಮಾಡು ಪಾಪಣ್ಣ. ಮೊದಲೇ ನಮ್ಗೆ ಇರಾಚಾರ ಸರಿ ಇಲ್ಲ ಮಾರಯ್ಯ, ನಮ್ಮನಿಗೆ ಅಂತ ಹೇಳಿ ಬಂದಾನೆ. ಇವನ್ನೆಲ್ಲ ನಂಬ್ಕೊಂಡು ಸುಮ್ಮನೆ ಹತ್ಲಾಗ ನಾವೇ ಹೊಡಿಬೋದಿತ್ತು ಉರ್ಸಿದಂಗೆ.